ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 17ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಶೆಫ್ ವು ಒಂದು ಬೂಸ್ಟ್ ಬಂದಿರೋಂಥ ಮಶ್ರೂಮ್ನ ಇಟ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಅವಾಗ ಅವಳಿಗೆ ರಾಣಿ ಸೂಸಿಂಗ್ ಹೇಳಿರೋ ಮಾತು ನೆನಪಾಗ್ತಿರುತ್ತೆ. ಈಗ ನೀನು ಇದೇ ಥರನೇ ನಾನು ಊಟದಲ್ಲಿ ಕಂಜೂಸ್ತನ ಮಾಡ್ತಿದ್ರೆ ನಾನು ಕೊಟ್ಟಿರೋ ಶಾಪ ನಿನಗೆ ಅನ್ಲಕ್ಕಿ ಆಗ್ಬಿಡುತ್ತೆ. ನೀನು ಜೀವನ ಪೂರ್ತಿ ಅನ್ಲಕ್ಕಿ ಆಗಿರ್ತೀಯ ಅಂತ ಹೇಳಿದ ಮತ್ತೆ ಇಲ್ಲಿ ಅವಳು ನೆನಪಿಸ್ಕೊತಿರ್ತಾಳೆ. ಇಲ್ಲಿ ಶೆಫ್ ವು ಹೇಳ್ತಿರ್ತಾಳೆ, ಇದ್ರ ಪಕ್ಕ ಅವಳೇ ಮಾಡ್ಸಿರೋದು, ಎಂತ ಚೀಪ್ ಇರಬೇಕು ಅವಳು. ಇಷ್ಟು ಹೇಳಿದ್ಮೇಲೆ ಶೆಫ್ ವು ಆ ಮಶ್ರೂಮ್ನ ಅಲ್ಲೇ ಬಿಸಾಕ್ಬಿಟ್ಟು ರಾಣಿ ಸೂಸಿಂಗ್ನ ನೋಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ರಾಣಿ ಸೂಸಿಂಗ್ ಮತ್ತೆ ಅವ್ರ ಸೇವಕಿನ ತೋರಿಸ್ತಾರೆ. ಇಲ್ಲಿ ಅವಳ ಸೇವಕಿ ರಾಣಿ ಸೂಸಿಂಗಿಗೆ ಎಲ್ಲ ವಿಷಯನೂ ಕಿವಿಲಿ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ರಾಣಿ ಸೂಸಿಂಗು ಹೋ ಅಂತ ಅವಳು ಆರಾಮಾಗಿ ಸೋಫಾ ಮೇಲೆ ಕುತ್ಕೋತಿರ್ತಾಳೆ. ಅದಕ್ಕೆ ಸೇವಕಿ ಹೇಳ್ತಿರ್ತಾಳೆ, ಅರಮನೆಯ ಕಿಚನ್ ಅಲ್ಲಿ ಈ ತರನೇ ಎಲ್ಲ ನಡೆಯೋದು. ಅದಕ್ಕೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಓ ನನ್ಗೆ ಅರ್ಥ ಆಯ್ತು ಬಿಡು, ನಿಜವಾಗ್ಲೂ ನನ್ನ ಹಣೆ ಬರ ತುಂಬಾನೇ ಚೆನ್ನಾಗಿದೆ. ಅದು ಅಲ್ದಲೆ ಇವತ್ತು ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ತಾ ಇದೆ. ಏನು ಮಾಡ್ದಲ್ಲ ಆರಾಮಾಗಿರ್ಬೋದು, ಇದೇ ಜೀವನದ ನಿಜವಾದ ಗುಟ್ಟು. ರಾಣಿ ಸೂಸಿಂಗ್ದು ರೂಮಿನ ಬಾಗ್ಲನ್ನ ಜೋರಾಗಿ ತಕ್ಕೊಳ್ತಾ ಶೆಫ್ ಒಳಗಡೆ ಬರ್ತಿರ್ತಾರೆ. ಇಲ್ಲಿ ಅವರು ಬರ್ತಾ ಕೋಪದಲ್ಲಿ ಹೇಳ್ತಿರ್ತಾರೆ, ವಿಶೇಷ ಮಹಿಳೆ ನೀನಿಷ್ಟೊಂದು ಕಲ್ ಮನ್ಸ್ನೊಳಾಗಕ್ಕೆ ಹೇಗೆ ಸಾಧ್ಯ? ರಾಣಿ ಸೂಸಿಂಗ್ ಅವಳಿಗೆ ಬೇಕಾಗಿರೋ ಊಟದ ಲಿಸ್ಟ್ನ ಹೇಳ್ತಿರ್ತಾಳೆ. ನನಗೆ ಮೀಟ್ ಬಾಲ್ಸು, ಸ್ಟ್ರೀಮ್ ಫ್ರೈಡ್ ಪೋಕು, ಸ್ವೀಟು, ಸೋರ್ ಬ್ರೂಪ್ಸು, ಆಮೇಲೆ ಬೇಯಿಸಿರೋಂಥ ರೈಸು, ಡಂಪ್ಲಿಂಗ್ಸು, ಸೂಪು, ಆಮೇಲೆ ಫುಲ್ಡ್ ಆಗಿರೋಂಥ ಡಕ್ಕು, ಇದನ್ನೆಲ್ಲ ತೊಗೊಂಡು ಬಾ. ಯಾವಾಗ ನಾನು ಹೊಟ್ಟೆ ತುಂಬ ತಿಂತೀನೋ ಆವಾಗ ನಿನ್ನ ಮೇಲಿರೋ ಶಾಪನ ನಾನು ವಾಪಸ್ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೆಫ್ ನೀನು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರಾಣಿ ಸೂಸಿಂಗು ಹೇಳ್ತಿರ್ತಾಳೆ, ನೀನು ಕೂಡ ಇದನ್ನ ಆಸೆ ಪಡಲ್ಲ ಅಲ್ವಾ? ಮಹಾರಾಜರು ಅಷ್ಟೊಂದು ಆಸೆಯಿಂದ ತಗೊಂಡ್ ಬಂದಿರೋಂಥ ಮೇನ್ ಡಿಶ್ ನ ನೀನು ಹಾಳು ಮಾಡಿದ್ಯಾ ಅನ್ನೋದು ಗೊತ್ತಾಗೋದು. ಈ ಮಾತಿಗೆ ಶೆಫ್ ಇರ್ತಾರಲ್ಲ, ಅವರು ಹೇಳ್ತಿರ್ತಾರೆ, ನಾನಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಇಷ್ಟ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ರಾಣಿ ಸೂಸಿಂಗ್ ಅಂತೂ ಆರಾಮಾಗಿ ಅವಳು ಸ್ವೀಟ್ ನ ತಿನ್ಕೊಂಡ್ ಕೂತಿರ್ತಾಳೆ. ಆಗ ಅವಳ ಸೇವಕಿ ಹೇಳ್ತಿರ್ತಾಳೆ, ನನ್ ರಾಣಿ ಈಗ ಶೆಫ್ ಹೋದ್ರಲ್ಲ, ಅವರು ತುಂಬಾ ಕೋಪದಲ್ಲಿ ಹೋದ್ರು. ಅವ್ರೇನಾದ್ರು ಮೇನ್ ಶೆಫಿಗೆ ಕಂಪ್ಲೇಂಟ್ ಮಾಡ್ಬಿಟ್ರೆ? ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗು ಫುಲ್ಲು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿರ್ತಾರೆ, ಇವರು ಆ ಕೆಲಸನ ಮಾಡೋದಕ್ಕಾಗಲ್ಲ. ಯಾಕೆ ಅಂದ್ರೆ ನಾಡಿದ್ದೇನೆ ಅರಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಇದೆ. ಅದಕ್ಕೆ ಮುಂಚೆ ಮಶ್ರೂಮ್ದು ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದು ಸಾಲ್ವ್ ಆಗಲಿಲ್ಲ ಅಂದರೆ ಅವಳ ತಲೆನೇ ಎಗ್ರೋಗುತ್ತೆ. ಅವರಿಗೂ ಚೆನ್ನಾಗಿ ಗೊತ್ತಿದೆ ಇಂಪಾರ್ಟೆಂಟ್ ಏನು, ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದು ಇಲ್ಲ ಆ ಮಶ್ರೂಮ್ನೆಲ್ಲ ಸರಿ ಮಾಡ್ಕೊಳ್ಳೋದು. ನನ್ನ ಪ್ರಕಾರ ಅವ್ರಿಗೆ ಈ ಉತ್ತರ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ಬಿಟ್ಟು ಶೆಫ್ ಹೋಗಿರೋ ಜಾಗನ ನೋಡ್ಕೊಂಡು ನಗ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.